ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬೃಹಸ್ಪತೆ ಅತಿಗದರ್ಯೋ ಅರ್ಹ ಆದ್ಮದ್ವಿಭಾತಿ ಕೃತಮಜ್ಜನೇಷು ಯದ್ದೀದಗೆಚ್ಛವ ಸತ್ತ ಪ್ರಜಾತಸ್ವ ತ್ರಿವಿನಂದೇಹಿ ಚಿತ್ರಂ. ಓಂ ಬೃಹಸ್ಪತಗೆ ನಮಃ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ನಮಸ್ಕಾರ. ಮೇ 14ನೇ ತಾರೀಕು ಮೃಗಶಿರ ನಕ್ಷತ್ರ 2ನೇ ಪಾದ ವೃಷಭ ರಾಶಿಯಿಂದ ಮೃಗಶಿರ ನಕ್ಷತ್ರ 3ನೇ ಪಾದ ಮಿಥುನ ರಾಶಿಗೆ ಗುರುಗ್ರಹದ ಸಂಚಾರ ಆಗ್ತಾ ಇದೆ. ಮೇ 14ನೇ ತಾರೀಕು ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 1 ವರ್ಷದ ಸಮಯಾವಕಾಶ. ಸೊ ಅದರಿಂದ ಗುರು ಸಂಚಾರ ಆಯಿತು ಅಂತಂದ್ರೆ ಗುರು ಬಲದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗತ್ತೆ. ಗುರು ಬಲ ಅನ್ನುವಂಥದ್ದು ಬಹಳ ಬಹಳ ಪ್ರಮುಖ. ನೀವು ಜ್ಯೋತಿಷ್ಯ ಅನ್ನುವುದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ತಲುಪಬೇಕು ಅನ್ನುವಂಥ ಆಸಕ್ತಿ ಹಿಂದಿನಿಂದ ನಮ್ಮ ಶಾಸ್ತ್ರಕಾರರಿಗೆ ಇತ್ತು. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಯತ್ನಗಳನ್ನು ಸಹ ಅವರು ಮಾಡಿದ್ರು. ನೀವು ಈಗಲೂ ಸಹ ಯಾವ್ದಾದ್ರು ಹಳ್ಳಿಗಾಡಿಗೆ ಹೋದರೂ ಕೂಡ ಅಲ್ಲಿ ಜ್ಯೋತಿಷ್ಯ ಬರುವಂತಹ ವ್ಯಕ್ತಿಗಳು, ಇವು ನಾನು ಯಾವ್ದಾದ್ರು ಒಂದು ಹಳ್ಳಿಗಾಡಿಗೆ ಹೋದರೂ ಕೂಡ ಅಲ್ಲಿ ಇರುವ ಯಾವುದೇ ಒಬ್ಬ ಸಮಾಜದ ಯಾವುದೇ ರೀತಿಯಲ್ಲಿ ಅಂದರೆ ಹೆಚ್ಚು ಜ್ಞಾನ ಇಲ್ಲದಂತಹ ವ್ಯಕ್ತಿ ಆದರೂ ಸಹ ನನ್ನ ಹತ್ರ ಬಂದು ಕೇಳೋದೇನು ಗೊತ್ತಾ, ಸ್ವಾಮಿ ನನ್ನ ಹೆಸರು ಇಂಥದ್ದು, ಶನಿ ಗುರು ಹೆಂಗಿದೆ ಗುರುಗಳೇ ಅಂತ ಕೇಳ್ತಾರೆ. ಅಂದರೆ ಆ ವ್ಯಕ್ತಿಗೂ ಸಹ ಗೊತ್ತಿರುತ್ತೆ ಜೀವನದ ಮೇಲೆ ಪ್ರಧಾನವಾದಂತಹ ಪ್ರಭಾವ ಬೀರುವಂಥದ್ದು ಈ ವರ್ಷ ನಮ್ಮ ಶನಿ ಗುರು ಹೆಂಗಿದೆ ಅಂದರೆ ಆ ವರ್ಷದಲ್ಲಿ ಗುರು ಶನಿಗಳ ಸಂಚಾರ ಅಂತ. ಶನಿ ಸಂಚಾರ ಅನ್ನತಕ್ಕಂಥದ್ದು ಅಫ್ಕೋರ್ಸ್ ಮಾರ್ಚ್ 28ನೇ ತಾರೀಕೆ ಮುಗಿದೋಗಿದೆ. ಈಗ ಶನಿಗ್ರಹ ಮೀನರಾಶಿಯಲ್ಲಿದ್ದಾನೆ. ಬಟ್ ಗುರುಗ್ರಹದ ಸಂಚಾರ ಮೇ 14ನೇ ತಾರೀಕು ಆಗ್ತಾ ಇದೆ ಮಿಥುನ ರಾಶಿಗೆ. ಸೊ ಮಿಥುನ ರಾಶಿಗೆ ಗುರು ಸಂಚಾರ ಆಯಿತು ಅಂದರೆ 5 ರಾಶಿಯವರಿಗೆ, ಹೊಸದಾಗಿ 5 ರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲದ ಅದ್ಭುತವಾದಂತಹ ಗುರುಬಲ ಅನ್ನುವಂಥದ್ದು ಆರಂಭವಾಗಲಿದೆ. ಬಹಳಷ್ಟು ಜನಕ್ಕೆ ಗುರುಬಲ ಅಂದರೆ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆ ಅಂತಂದರೆ ನೋಡಿ, ಸಾಮಾನ್ಯವಾಗಿ ನಿಮಗೆ ಏನೇ ಶುಭ ಕಾರ್ಯವಾಗಬೇಕು ಅಂದರೆ ಗುರುಬಲ ಇದೆಯಾ ಅಂತ ನೋಡ್ತಾರೆ. ಈಗ ನೀವು ನಿಮ್ಮ ಮಕ್ಕಳು ಮದುವೆ ಮಾಡಬೇಕು ಅಂತಂತ ಯಾರು ಹಿರಿಯರು ಅನ್ಕೊಂಡ್ರೆ ಅವರು ಪುರೋಹಿತರ ಹತ್ರ ಜ್ಯೋತಿಷಿಗಳ ಹತ್ರ ನಮ್ಮ ಮಗಳು ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ, ನನ್ನ ಮಗನ ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ, ಈ ವರ್ಷ ಮಾಡ್ಲಾ ಬೇಡವಾ ಅಂತ ಕೇಳ್ತಾರೆ. ಫಸ್ಟ್ ಆ ಜ್ಯೋತಿಷಿ ನೋಡುವಂಥದ್ದು ಗುರುಬಲ ಇದೆಯಾ ಅಂತ ನೋಡ್ತಾರೆ. ಗುರುಬಲ ಇದ್ರೆ ಮಾಡಿ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಮುಂದಿನ ವರ್ಷ ಬರುತ್ತೆ ಆವಾಗ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಗುರುಬಲ ಬಂದ ಮೇಲೆ ನೀವು ವಿವಾಹಕ್ಕೆ ಪ್ರಯತ್ನ ಮಾಡಿ ಅಂತ. ಯಾಕೆಂದ್ರೆ ಗುರುಬಲ ಇದ್ರೆ ನಿಮಗೆ ಎಲ್ಲ ವಿಘ್ನಗಳೆಲ್ಲ ಪರಿಹಾರವಾಗಿ ಶೀಘ್ರಾತಿ ಶೀಘ್ರವಾಗಿ ಕೆಲಸ ಕಾರ್ಯಗಳಾಗ್ತದೆ ಅಂತ. ಹಾಗೂ ಗುರುವಿನ ಸಂಚಾರ, ಗುರು ಬಲ ಸಿಗುವಂಥದ್ದು ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಗೆ ಗುರು ಬಂದು ನಿಮಗೆ ಗುರುಬಲ ಬರ್ತಾ ಇದೆ, ಅಲ್ಲಿಯ ಪ್ರಭಾವ ಏನು, ಹಲವಾರು ವಿಚಾರಗಳಿರ್ತದೆ. ಆದರೆ ಗುರುಬಲ ಅನ್ನುವಂಥದ್ದು ಒಂದು ಬಂದರೆ ನಿಮಗೆ ಈ ಸಾಲ ಬಾಧೆ ಇರಬಹುದು, ಭೂಮಿ ವಿಚಾರಗಳು, ಕೋರ್ಟು ಕಚೇರಿ, ಅಧಿಕಾರ ಪ್ರಾಪ್ತಿ, ಉದ್ಯೋಗ, ವ್ಯಾಪಾರ, ವಿವಾಹ, ದಾಂಪತ್ಯ, ಸಂತಾನ, ಜೀವನದ ಪ್ರತಿಯೊಂದು ಅಂಗದಲ್ಲಿ ಗುರುಬಲದ ಪಾತ್ರ ಬಹಳ ಪ್ರಮುಖವಾಗಿ ಇರ್ತದೆ. ಆದ್ದರಿಂದ ಈ ಮೇ 14ರ ನಂತರ ಏನು 14ನೇ ತಾರೀಕಿಗೆ ಮಿಥುನ ರಾಶಿಗೆ ಗುರುಗ್ರಹ ಸಂಚಾರವಾಗ್ತಾ ಇದೆ. 5 ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ಇನ್ನು 5 ರಾಶಿಯವರಿಗೆ ಏನೇನಿತ್ತಲ್ಲ ಅವ್ರದ್ದು ಮುಕ್ತಾಯವಾಗ್ತದೆ. ಹೊಸದಾಗಿ 5 ರಾಶಿಯವರಿಗೆ ಗುರುಬಲ ಪ್ರಾರಂಭವಾಗ್ತದೆ. ಪ್ರತಿಯೊಂದು ರಾಶಿಯವರಿಗೂ ಆ ಗುರುಬಲದಿಂದ ಏನೇನು ಫಲ ಅನ್ನುವಂಥದ್ದು ಪ್ರತ್ಯೇಕವಾಗಿ ವಿಡಿಯೋಗಳನ್ನ ಖಂಡಿತವಾಗಿ ಮಾಡ್ತಾನೆ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಪ್ರತಿಯೊಬ್ಬರಿಗೂ ಸಹ ಈ ಗುರು ಸಂಚಾರದ ವಿಚಾರವಾಗಿ ಗೊತ್ತಾಗಬೇಕು. ಅದರಿಂದ ದಯವಿಟ್ಟು ನಾನು ನಿಮ್ಮಲ್ಲಿ ಮಾಡುವ ಕಳಕಳೆಯ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಮಗೆ ಗುರುಬಲ ಬಂದಿದ್ರೆ ಆ 5 ರಾಶಿಗಳಲ್ಲೇ ನಿಮ್ಮ ಆ ರಾಶಿ ಇದ್ದರೆ, ನಿಮ್ಮ ರಾಶಿನೋ ಅಥವಾ ವಿಡಿಯೋ ನೋಡುವಂಥ ರಾಶಿ ಇದ್ದರೆ ಅವರಿಗೆ ಗೊತ್ತಾಗಲಿ ಗುರುಬಲ ಶುರುವಾಗ್ತಾ ಇದೆ ಅನ್ನುವಂಥ ವಿಚಾರ ಅವರಿಗೆ ಖಂಡಿತವಾಗಿ ಗೊತ್ತಾಗಲಿ. ಗುರುಗ್ರಹ ಮಿಥುನ ರಾಶಿಗೆ ಬಂತು ಅಂದ್ರೆ ಫಸ್ಟ್ ಗುರುಬಲವನ್ನ ಪಡಿತಾ ಇರತಕ್ಕಂಥ ರಾಶಿಯವರು ಯಾರಪ್ಪ ಅಂದ್ರೆ ವೃಷಭ ರಾಶಿಯವರು.
ಯಾವಕ್ಕೆ ಅಂದ್ರೆ ಇಷ್ಟು ದಿನಗಳ ಕಾಲ ನಾನು ಈ ವಿಡಿಯೋ ಮಾಡಬೇಕಾದ್ರೂ ಸಹ ಅಷ್ಟೇ ಗುರುಗ್ರಹ ವೃಷಭ ರಾಶಿಯಲ್ಲೇ ಇದೆ. ನಿಮ್ಮ ರಾಶಿಯಲ್ಲಿ ಗುರು ಇದ್ರೆ ನಿಮ್ಗೆ ಗುರುಬಲ ಬರಲ್ಲ. ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಗುರು ಬಂದಾಗ ಗುರುಬಲ ನಿಮಗೆ ಬರ್ತದೆ. ಅಂದ್ರೆ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ, 5ನೇ ರಾಶಿಯಲ್ಲಿ, 7ನೇ ರಾಶಿಯಲ್ಲಿ, 11ನೇ ರಾಶಿಯಲ್ಲಿ ಗುರು ಬಂದ ಅಂದ್ರೆ ನಿಮಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭವಾಗ್ತದೆ. ಸೊ ಆದ್ರಿಂದ ನಿಮ್ಮ ರಾಶಿಯಿಂದ 2ನೇ ರಾಶಿ ಅಂದ್ರೆ ಈಗ ಮಿಥುನ ರಾಶಿಗೆ ಗುರು ಬಂದ ಅಂದ್ರೆ ವೃಷಭ ರಾಶಿಯವರಿಗೆ ಅದು 2ನೇ ರಾಶಿ ಆಗುತ್ತೆ, 2ನೇ ಮನೆ ಆಗುತ್ತೆ. ಸೊ ಆದ್ರಿಂದ ವೃಷಭ ರಾಶಿಯವರಿಗೆ ಮೇ 14ನೇ ತಾರೀಕಿನಿಂದ ಸುದೀರ್ಘವಾದ ಅದ್ಭುತವಾದಂತಹ ಗುರುಬಲ ಅನ್ನುವಂಥದ್ದು ಆರಂಭಗೊಳ್ಳಲಿದೆ. ಆಕ್ಚುಲಿ ಈ ಶನಿ ಸಂಚಾರದ ವಿಡಿಯೋದಲ್ಲಿ ಹೇಳಿದ್ದೆ, ಈ ವರ್ಷದ ಲಕ್ಕಿಯೆಸ್ಟ್ ರಾಶಿಗಳಲ್ಲಿ ವೃಷಭ ರಾಶಿ ಬರ್ತದೆ. ಯಾಕೆಂದ್ರೆ ಈ ಕಡೆ ಗುರುಬಲನೂ ಸಿಗ್ತದೆ, ಈ ಕಡೆ ಶನಿ ಬಲವೂ ಸಿಗ್ತದೆ ಅವರಿಗೆ ಅಂತ. ಇನ್ನು 2ನೇದಾಗಿ ಗುರುಬಲವನ್ನ ಪಡಿತಾ ಇರತಕ್ಕಂಥ 2ನೇ ಪ್ರಧಾನವಾದ ರಾಶಿಯವರು ಯಾರು ಅಂತಂದ್ರೆ ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಅಷ್ಟಮ ಶನಿಯೂ ಆರಂಭವಾಗಿದೆ. ಈ ಕಡೆ ಸಿಂಹರಾಶಿಯವರಿಗೆ ಗುರುಬಲವು ಶುರುವಾಗತ್ತೆ, ಮೇ 14ರಿಂದ ನಂತರ ಶುರುವಾಗತ್ತೆ. ಸೊ ಆದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್. ಏನೇನಾಗುತ್ತೆ ಗುರುಬಲ ಬರೋದ್ರಿಂದ ಅನ್ನುವಂಥದ್ದು ಪ್ರತ್ಯೇಕವಾಗಿ ನಿಮ್ಮ ರಾಶಿಯಾನುಸಾರವಾಗಿ ಸಪರೇಟ್ ಆಗಿ ಖಂಡಿತವಾಗಿ ವಿಡಿಯೋನ ಮಾಡಿಕೊಡ್ತಾರೆ. ಅದು ತೊಂದರೆ ಇಲ್ಲ, ಅದು ಮುಂದಿನ ವಿಡಿಯೋಗಳು ತಿಳಿಸ್ತೇನೆ. ಸೊ ವೃಷಭ ರಾಶಿಗೆ ಗುರುಬಲ ಬರ್ತದೆ, ಸಿಂಹರಾಶಿಯವರಿಗೆ ಗುರುಬಲ ಬರ್ತದೆ. ಯಾಕಂದ್ರೆ ನಿಮ್ಮ ರಾಶಿಯಿಂದ 11ನೇ ರಾಶಿ ಗುರು ಬಂದ. 3ನೇದಾಗಿ ಗುರುಬಲ ಪಡಿತಾ ಇರತಕ್ಕಂಥ 3ನೆಯ ಪ್ರಮುಖವಾದ ರಾಶಿಯವರು ಯಾರು ಅಂದ್ರೆ ತುಲಾ ರಾಶಿಯವರು. ನಿಮ್ಮ ರಾಶಿಯಿಂದ 9ನೇ ರಾಶಿಗೆ ಗುರು ಬಂದರೂ ಸಹ ನಿಮಗೆ ಗುರುಬಲ ಬರ್ತದೆ ಅಂತ. ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ, 5ನೇ ರಾಶಿಯಲ್ಲಿ, 7ನೇ ರಾಶಿಯಲ್ಲಿ, 9ನೇ ರಾಶಿಯಲ್ಲಿ ಹಾಗೂ 11ನೇ ರಾಶಿಯಲ್ಲಿ ಈ 5 ಸ್ಥಾನಗಳಲ್ಲಿ ಗುರು ಎಲ್ಲಿ ಬಂದರೂ ನಿಮಗೆ ಗುರುಬಲ ಬರ್ತದೆ ಅಂತ. ಸೊ ಅದರಿಂದ ತುಲಾ ರಾಶಿಯವರಿಗೆ ಮಿಥುನ ರಾಶಿ 9ನೇ ಮನೆ ಆಗ್ತದೆ. ಅದರಿಂದ ತುಲಾ ರಾಶಿಯವರಿಗೂ ಸಹ ಗುರುಬಲ ಅನ್ನುವಂಥದ್ದು ಮೇ 14ನೇ ತಾರೀಕಿಂದ ಆಚೆಗೆ ಪ್ರಾರಂಭವಾಗಲಿದೆ ಆಯ್ತಲ್ವಾ. ಅದರಿಂದ ಏನೇನಾಗುತ್ತೆ ತುಲಾರಾಶಿಯರಿಗೆ ಏನೇನು ಒಳ್ಳೇದಾಗುತ್ತೆ ಅನ್ನೋದೆಲ್ಲ ಹೇಳ್ತೇನೆ. ಫಸ್ಟ್ ಲಿಸ್ಟ್ ಕೇಳ್ಕೊಂಬೋಣ, ಸಪರೇಟ್ ವಿಡಿಯೋ ಮಾಡೋಣ. ನೆಕ್ಸ್ಟ್, ನಿಮ್ಮ ರಾಶಿಯಿಂದ 7ನೇ ರಾಶಿಗೆ ಗುರು ಬಂದ್ರೆ ನಿಮಗೆ ಗುರುಬಲ ಬರ್ತದೆ ಅಂತ. ಯಾವುದು ಆ 7ನೇದು? ಯಾರಿಗೆ 7ನೇ ರಾಶಿಗೆ ಆಗ್ತದೆ? ಧನುರ್ರಾಶಿಯವರಿಗೆ. ಸೊ ಧನುರ್ರಾಶಿಯವರಿಗೆ ಮೇ 14ನೇ ತಾರೀಕಿನಿಂದ ಆಚೆಗೆ ಅವರಿಗೆ ಪೂರ್ಣವಾದ ಸಪ್ತಮದ ಗುರುಬಲ. ಅದ್ಭುತ. ಯಾಕೆಂದ್ರೆ ರಾಶ್ಯಾಧಿಪತಿಯೇ ಸಪ್ತಮದಿಂದ ಪೂರ್ಣ ದೃಷ್ಟಿನಾಗ್ತಿರ್ತಾನೆ. ಅದ್ಭುತವಾಗಿರುತ್ತೆ ಅದು ಗುರುಬಲ ಅನ್ನುವಂಥದ್ದು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಅದ್ರ ಬಗ್ಗೆ ಸಪರೇಟ್ ಆಗಿ ಧನುರ್ರಾಶಿಯವರ ಗುರುಬಲದ ವಿಚಾರವಾಗಿ ನಾನು ಸಪರೇಟ್ ವಿಡಿಯೋ ಖಂಡಿತವಾಗಿ ಮಾಡ್ತೇನೆ, ಆಯ್ತಲ್ವಾ. ಸೊ ಯಾವ ರಾಶಿಗೆ ಎಣಿಸ್ಕೊಳ್ಳಿ: ವೃಷಭ ರಾಶಿಗೆ, ಸಿಂಹ ರಾಶಿಗೆ, ತುಲಾ ರಾಶಿಗೆ ಹಾಗೂ ಧನುರ್ರಾಶಿಗೆ 4 ರಾಶಿ ಆಯಿತು. ಇನ್ನು 5ನೇ ರಾಶಿಯವರು ಗುರುಬಲವನ್ನು ಪಡಿತಾ ಇರುವ 5ನೇ ಪ್ರಮುಖವಾದ ರಾಶಿಯವರು ಯಾರಪ್ಪ ಅಂತಂದ್ರೆ ಕುಂಭರಾಶಿ. ಕುಂಭರಾಶಿಯವರಿಗೆ ಸಾಡೆ ಸತಿಯ ಕೊನೆಯ ಭಾಗ, ಬಟ್ ಪಂಚಮದ ಗುರು 5ನೇ ಮನೆಗೆ ಗುರು ಬಂದ್ಬಿಡ್ತಾನೆ. ಸೊ ಆದ್ರಿಂದಾಗಿ ಅದ್ಭುತವಾದಂತಹ ಒಂದು ಲಾಭ, ಗುರುಬಲ. ಧನಾಧಿಪತಿ ಲಾಭಾಧಿಪತಿಯಾಗಿ ಗುರು ಪಂಚಮದಲ್ಲಿ ಬರ್ತಾನೆ. ಸೊ ಕುಂಭರಾಶಿಯವರಿಗೂ ಅದ್ಭುತವಾದಂತಹ ಗುರುಬಲ. ಈ 5 ರಾಶಿಯವರಿಗೆ ವೃಷಭ ರಾಶಿ, ಸಿಂಹರಾಶಿ, ತುಲಾರಾಶಿ, ಧನುರ್ರಾಶಿ ಹಾಗೂ ಕುಂಭರಾಶಿ ಈ 5 ರಾಶಿಯವರೆಗೂ ಮೇ 14ರಿಂದ ಆಚೆಗೆ 1 ವರ್ಷಗಳ ಕಾಲದ ಸುದೀರ್ಘವಾದಂತಹ ಗುರುಬಲ ಆರಂಭವಾಗಲಿದೆ ಮೇ 14 ನಂತರ. ಮಧ್ಯದಲ್ಲಿ ಗುರು ನವೆಂಬರ್ ಡಿಸೆಂಬರ್ ಏನೋ ಒಂದು ಸ್ವಲ್ಪ ಕರ್ಕಾಟಕಕ್ಕೆ ಹೋಗಿ ಮತ್ತೆ ಪುನಃ ವಾಪಸ್ ಬರ್ತಾನೆ, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೇನೆ. ಬಟ್ ಈ 5 ರಾಶಿಯವರು ಸಹ ಶುಭ ಕಾರ್ಯಗಳ ಬಗ್ಗೆ ಖಂಡಿತವಾಗಿ ಗಮನ ಕೊಡಬಹುದು. ಸೈಟು, ಮನೆ ಕನ್ಸ್ಟ್ರಕ್ಷನ್ನು, ಸಾಲಗಳು, ಉದ್ಯೋಗ, ವ್ಯಾಪಾರ, ವಿವಾಹ, ದಾಂಪತ್ಯ, ಸಂತಾನ, ಏನೇ ವಿಚಾರ ಇರಬಹುದು, ಗುರುಬಲ ಖಂಡಿತವಾಗಿ ನಾವು ನೋಡ್ತೇವೆ. ಸೊ ಈ 5 ರಾಶಿಯವರಿಗೆ ಶುಭವಾಗಲಿ. ಈ ಗುರುಬಲ ಅನ್ನತಕ್ಕಂಥದ್ದು ಬಂದದನ್ನ ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ಸ್ವಾಗತ ಪಡ್ಕೊಂಡ್ಬೇಕು ಗುರುಗ್ರಹನ. ಸೊ ಆದ್ರಿಂದ ನಾವು ವಿಶೇಷವಾದಂತಹ ಒಂದು ಸಹಸ್ರ ಗುರು ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಏಪ್ರಿಲ್ 27ನೇ ತಾರೀಕು ಅಮಾವಾಸ್ಯೆಯ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ, ಅವತ್ತು ಸಂಡೇ, ಭಾನುವಾರ ರಜಾ ದಿನ, ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ನಿಮ್ಮ ಹೆಸರಿನಲ್ಲಿ ಸಹಸ್ರ ಗುರುಶಾಂತಿ ಆಗೋದು ನೋಡ್ಬೋದು. ಏಪ್ರಿಲ್ 27ನೇ ತಾರೀಕು ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರುಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನೀವು ಕೇಳಿಸ್ಕೊಳ್ಬಹುದು. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೋ ಅವರಿಗೆಲ್ಲ ಈ ಒರಿಜಿನಲ್
ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳು ನಾವು ಕೊಡ್ತಾ ಇದ್ದೇವೆ. ಲೈವ್ ನಿಮಿಷ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ವಿಶೇಷವಾಗಿ ಇನ್ನೂ ಹಲವಾರು ಹೋಮಗಳಿರುತ್ತೆ. ಅದ್ರ ಜೊತೆಗಲ್ಲಿ ಸಹಸ್ರ ಗುರು ಶಾಂತಿ ಹೋಮ ಇರುತ್ತೆ. ಈ ಒಂದು ಗುರುಗ್ರಹದ ರತ್ನ ಯೆಲ್ಲೋ ಸಫೈರ್, ಒರಿಜಿನಲ್ ಯೆಲ್ಲೋ ಸಫೈರ್ ಅನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಇದು ಕೇವಲ ಅವತ್ತಿನ ದಿವಸ ಮಾತ್ರ ಹೋಮ ಮಾಡಿ ಕೊಡ್ತಕ್ಕಂಥದ್ದಲ್ಲ. ಇಲ್ಲಿ ತಮಿಳುನಾಡಲ್ಲಿ ನಿಮಗೆ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನದಲ್ಲಿ ಗುರುಗ್ರಹದ ಒಂದು ಸನ್ನಿಧಾನ ಇದೆ. ಆಪತ್ಸಹಾಯೇಶ್ವರ ಅಂತ ಅದ್ಭುತವಾದಂತಹ ಒಂದು ಸನ್ನಿಧಾನ ಇದೆ. ಆ ಒಂದು ಸನ್ನಿಧಾನಕ್ಕೆ ಹೋಗಿ, ಅದು ಗುರುಸ್ಥಳಂ ಅಂತ ಕರೀತಾರೆ, ನವಗ್ರಹಗಳಲ್ಲಿ ಗುರುವಿನ ಸ್ಥಳ ಅದು. ಆ ಒಂದು ಸನ್ನಿಧಾನ ತಮಿಳುನಾಡಲ್ಲಿ. ಅಲ್ಲಿಗೆ ನಾನು ಹೋಗಿ ಈ ಎಲ್ಲಾ ಯೆಲ್ಲೋ ಸಫೈರ್ ರತ್ನಗಳು ತಗೊಂಡು ಹೋಗಿ ಅಲ್ಲಿಟ್ಟು ಅಲ್ಲಿ ಎನರ್ಜೈಸ್ ಮಾಡಿ, ಅದರದೆಲ್ಲ ವಿಡಿಯೋಸ್ ನಿಮ್ಗೆ ಆಮೇಲೆ ತೋರಿಸ್ತಾನೆ, ಆ ಎನರ್ಜೈಸ್ ಮಾಡಿ ಆ ಒಂದು ಎಲ್ಲಾ ರತ್ನಗಳನ್ನ ತೆಗೆದುಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಅಮಾವಾಸ್ಯೆ ಪರ್ವದಿನದಂದು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ನಾವು ನಿಮಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ನಿಮಗೆ ಈ ಒಂದು ಅಭಿಮಂತ್ರಿತ ಕನಕಪುಷ್ಯರಾಗ ರತ್ನಗಳನ್ನ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದಂತಹ ಒಂದು ಗುರು ಮಂತ್ರವನ್ನು ಸಹ ಹೇಳ್ತೇನೆ. ಪ್ರತಿನಿತ್ಯ ಆ ಮಂತ್ರನ ಕೇಳಿಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಸಾಧ್ಯವಾದರೆ ನೀವು ಹೇಗಿದ್ರು ಮೇ ಅಂದ್ರೆ ರಜಾ ಸಮಯ ಇರುತ್ತೆ, ನೀವು ದಯವಿಟ್ಟು ಗಾಣಗಾಪುರ ಆಗಿರಬಹುದು, ಮಂತ್ರಾಲಯ ಆಗಿರಬಹುದು, ಅಥವಾ ನಮ್ಮ ಶಿರಸಿಯಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಇದೆ, ಗುರು ಸನ್ನಿಧಾನಗಳು, ನಿಮ್ಮ ಮಠದ ಗುರುಗಳಿರಬಹುದು, ಹೋಗಿ ಅವ್ರ ಹತ್ರ ಒಂದು ಮಂತ್ರಾಕ್ಷತೆ ತಗೊಂಡು ನಮಸ್ಕಾರ ಮಾಡಿಕೊಂಡು ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ ಬಂದರೂ ಕೂಡ ತುಂಬಾ ಒಳ್ಳೆಯದು. ಇಲ್ಲ ಮನೆ ಹತ್ರದಲ್ಲಿ ಎಲ್ಲರೂ ರಾಘವೇಂದ್ರ ಸ್ವಾಮಿ ಟೆಂಪಲ್ ದೇವಸ್ಥಾನ ಇದ್ರು ಸಹ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ಎಲ್ಲೂ ಇಲ್ಲ, ನಿಮ್ಮ ಊರಿನಲ್ಲಿ ಯಾವ್ದಾದ್ರು ದೇವಸ್ಥಾನ ಇದಿರುತ್ತೆ, ನವಗ್ರಹ ಇದ್ದಿರುತ್ತೆ, ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಗ್ರಹ ಇದ್ರೆ ಸೂರ್ಯನ ಎಡಭಾಗದಲ್ಲಿ ಅಂದ್ರೆ ಉತ್ತರದಲ್ಲಿ ಮಧ್ಯಭಾಗದಲ್ಲಿ ನಿಮಗೆ ಗುರುಗ್ರಹನ ಸಾನ್ನಿಧ್ಯ ಇರ್ತದೆ. ಸೊ ಆದ್ರಿಂದ ಆ ಗುರುಗ್ರಹಕ್ಕೆ ಒಂದು ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಪೂಜೆ ಅದನ್ನು ಸಹ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ಅದನ್ನ ಬೇಕಾದ್ರೂ ಮಾಡ್ಕೊಳ್ಬಹುದು. ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕಪುಷ್ಯರಾಗ ರತ್ನ ನಿಮಗೆ ಬೇಕು. ಯಾಕಂದ್ರೆ ಇದಕ್ಕೆ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನ್ ಕೊಡ್ತಿರೋ ಅಷ್ಟರಲ್ಲೇ ಹೋಮನೂ ಮಾಡಿಸಿ ಈ ರತ್ನವನ್ನು ಸಹ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರುಗಳನ್ನ ಕೊಡಬಹುದು. ಈ ವಿಚಾರವನ್ನು ಎಲ್ಲರಿಗೂ ಸಹ ಶೇರ್ ಮಾಡಿ. ಗುರುಬಲ ಯಾರು ಪಡ್ಕೊಳ್ತಾ ಇದ್ದಾರೆ ನೋಡೋಣ. ಪ್ರತಿಯೊಬ್ಬರಿಗೂ ಸಹ ಅವರವರಿಗೆ ರಾಶಿ ಅನುಸಾರ ಗುರುಬಲ ಬಂದಿಲ್ಲ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ. ಮೇ 14ನೇ ತಾರೀಕಿಂದ ಗುರುಬಲ ಆರಂಭವಾಗಲಿದೆ 5 ರಾಶಿಯವರಿಗೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬೃಹಸ್ಪತಯೇ ನಮಃ. ಓಂ ಗುರುರ್ಬೃಹಸ್ಪತಿರ್ಜೀವಃ ಸುರಾಚಾರ್ಯೋ ವಿದಾಂಬರಃ ವಾಗೀಶೋಧಿಷಣೋ ದೀರ್ಘಶ್ಮಶ್ರುತುಃ ಪೀತಾಂಬರೋ ಯುವಾ. ಓಂ ಸುಧಾದೃಷ್ಟಿರ್ಗ್ರಹಾಧೀಶೋ ಗ್ರಹಪೀಡಾಪಹಾರಕಃ ದಯಾಕರಃ ಸೌಮ್ಯಮೂರ್ತಿಃ ಸುರಾಚಾರ್ಯಃ ಕುಂಕುಮದ್ಯುತಿಃ. ಓಂ ಲೋಕಪೂಜ್ಯೋ ಲೋಕಗುರುರ್ನೀತಿಜ್ಞೋ ನೀತಿಕಾರಕಃ ತಾರಾಪತಿಶ್ಚಾಂಗಿರಸೋ ವೇದವೈದ್ಯಪಿತಾಮಹಃ. ಭಕ್ತ್ಯಾ ಬೃಹಸ್ಪತಿಂ ಸ್ಮೃತ್ವಾ ನಾಮಾನ್ಯೇತಾನಿ ಯಃ ಪಠೇತ್ ಅರೋಗೀ ಬಲವಾನ್ ಶ್ರೀಮಾನ್ ಪುತ್ರವಾನ್ ಸ ಭವೇನ್ನರಃ. ಜೀವೇದ್ ವರ್ಷಶತಂ ಮರ್ತ್ಯೋ ಪಾಪಂ ನಶ್ಯತಿ ಯಃ ಪೂಜಯೇದ್ ಗುರುದಿನೇ ಪೀತಗಂಧಾಕ್ಷತಾಂಬರೈಃ ಪುಷ್ಪದೀಪೋಪಹಾರೈಶ್ಚ ಪೂಜಯಿತ್ವಾ ಬೃಹಸ್ಪತಿಂ ಬ್ರಾಹ್ಮಣಾನ್ ಭೋಜಯಿತ್ವಾ ಚ ಪೀಡಾ ಶಾಂತಿರ್ಭವೇದ್ ಗುರೋಃ. ಇತಿ ಶ್ರೀ ಸ್ಕಂದ ಪುರಾಣೇ ಬೃಹಸ್ಪತಿ ಸ್ತೋತ್ರಂ ಸಂಪೂರ್ಣಂ. ಹರಿ ಓಂ ಗುರವೇ ನಮಃ.